ಈ ಭಾಗದಾಗ ಬಹುತೇಕ ಸಲ ದೊಡ್ಡವರು ಹೇಳ್ತಿರ್ತಾರೆ, ಚನ್ನಗೌಡ ನಾವು ಅನೇಕ ಸಲ ಅಧಿಕಾರದಾಗ ಬಂದಾಗ ಅನೇಕ ಕೆಲಸಗಳನ್ನು ಕಲ್ಯಾಣ ನಾಡಿಗೆ, ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ನಾವು ಅನೇಕ ಕೆಲಸಗಳನ್ನು ಮಾಡಿವಿ. ಮತ ಅಂತ ತಿಳ್ಕೊಂಡು ಬಂದಾಗ ಯಾಕೆ ಜನ ನಮ್ಮನ್ನು ನೆನಪತ್ತಂದ್ರೆ ತಿರಸ್ಕಾರ ಮಾಡ್ತಾರ ಅಂತ ತಿಳ್ಕೊಂಡು ಹೇಳಿದರು. ಖಂಡಿತವಾಗಿಯೂ ಅದು ನಿಮ್ಮ ತಪ್ಪಲ್ಲ ಸರ್. ಸ್ಥಳೀಯವಾಗಿ ಇರ್ತಕ್ಕಂಥ ನಾವು ಯಾರನ್ನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತೀವಿ, ಅಲ್ಲಿರ್ತಕ್ಕಂಥ ಅಭ್ಯರ್ಥಿಗಳ ಕೊರತೆ ಆಗ್ತದೆ ವಿನ ನಿಮ್ಮಲಿಂದ ಯಾವ ತಪ್ಪು ಆಗಿಲ್ಲ, ಆಗೋದು ಇಲ್ಲ. ಯಾಕಂತಂದರೆ ನಮ್ಗೆ ಹೇಳಿದ್ರೆ ಈಗ ಹನುಮಂತಪ್ಪಣ್ಣವ್ರು ಇಂದಿರಾ ಗಾಂಧಿ ಅವ್ರದ್ದು ತುಲಾಭಾರ ಮಾಡಿದರು ಬಿಜಾಪುರ ಬಾಗಲಕೋಟೆ ಡಿಸ್ಟಿಕ್ದಾಗ ಅಂತ ತಿಳ್ಕೊಂಡು. ಅವ್ರು ಏನು ಕೊಟ್ರಿ? ನಮ್ಗೆ ಏನೂ ಕೊಡಲಿಲ್ಲ. ನೀವು ಈ ಭಾಗದ ಜನರಿಗೆ, ನಾವೆಲ್ಲೆಲ್ಲೋ ಬೇರೆ ಬೇರೆ ರಾಜ್ಯಗಳಿಗೆ ದುಡಿಯಕ್ಕೆ ಹೋಗೋರಿಗೆ, ರೈತರ ಹೊಲಗಳಿಗೆ ನೀರು ಕೊಟ್ರಿ. ನಾನೆಲ್ಲೋ ಕೇಳ್ತಿದ್ದೆ, ಮೈಸೂರು ರಾಜರದು ಮೂರ್ತಿ ಮಾಡಿಸಿದ್ರು, ವಿಶ್ವೇಶ್ವರಯ್ಯ ಅವ್ರದ್ದು ಮೂರ್ತಿ ಮಾಡಿಸಿದ್ರು ನೀರಾವರಿಗೋಸ್ಕರ. ಅದು ಬಿಟ್ಟರೆ ಈ ರಾಜ್ಯದಾಗ ಯಾರ್ದಾದ್ರೂ ನೀರಾವರಿಗೋಸ್ಕರ ಮಾಡಿಸಿರ್ತಕ್ಕಂಥ ಮೂರ್ತಿ ಯಾರ್ದಾದ್ರೂ ಇದ್ರೆ ಅದು ದೇವೇಗೌಡರದು ಮಾತ್ರ ಅಂತ ತಿಳ್ಕೊಂಡು ಭಾಳ ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ. ಅದು ನಮ್ಮ ಭಾಗದು. ಇವತ್ತು ಬಿಜಾಪುರ ಜಿಲ್ಲೆದಾಗ ದೇವೇಗೌಡರ ಮೂರ್ತಿ ಮಾಡಿಸಿರ್ತಕ್ಕಂಥದ್ದು ಅದು. ಇವತ್ತು ರಾಯಚೂರು ಜಿಲ್ಲೆದಾಗ ದೇವದುರ್ಗದಾಗ ದೇವೇಗೌಡರ ಮೂರ್ತಿ ಮಾಡಿಸಿರ್ತಕ್ಕಂಥದ್ದು ಅದು. ಸರ್, ನಾವು ಇಲ್ಲಿ ಮತ ಆಗಿ ಅಭ್ಯರ್ಥಿಗಳನ್ನು ಆಯ್ಕೆ ಕಳಿಸ್ತಾರೇ ಇಲ್ಲ ನಮ್ಮ ಜನ. ಆದರೆ ನಿಮ್ಮನ್ನ, ನಿಮ್ಮ ಕುಟುಂಬದವ್ರನ್ನ ತಲೆ ಮಾಂತ್ರಕ್ಕೂ ನಿಮ್ಮನ್ನ ಏನ್ಪತ್ತಂದ್ರೆ ನೆನ್ಪಿಡ್ತಾರಂತ ತಿಳ್ಕೊಂಡು ಹೇಳ್ಬೇಕಾಗತ್ತೆ ನಾವು. ಯಾಕಂತಂದ್ರೆ ಇವತ್ತು ಅನೇಕ ಕಾರ್ಯಕ್ರಮಗಳನ್ನ ನೀವು ಕೊಟ್ಟಿರಿ. ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿಗಳಾಗಿ ಸಿಕ್ಕಿರ್ತಕ್ಕಂಥ ಅವಧಿ ಸ್ವಲ್ಪನೇ, ಆದ್ರೆ ಸಿಕ್ಕಿರ್ತಕ್ಕಂಥ ಅವಧಿದಾಗ ನಾವು ಮಾಡಿರ್ತಕ್ಕಂಥ ಕೆಲಸ ಜನರ ಮನಸ್ಸಿನಾಗ ಯಾವತ್ತೂ ಈ ಭಾಗದ ಜನರ ಮನಸ್ಸಿನಾಗ ಇದೆ ಮತ್ತು ಇರುತ್ತೆ ಅಂತ ತಿಳ್ಕೊಂಡು ಬಹಳ ಹೆಮ್ಮೆಲಿಂದ ಹೇಳ್ಬೇಕಾಗುತ್ತದೆ. ಆದ್ರೆ ಒಂದನ್ನ ಈ ವೇದಿಕೆ ಮುಖಾಂತರ ನಾನು ಹೇಳಕ್ಕ ಬಂದಿರತಕ್ಕಂಥದ್ದು, ಯಾದಗಿರಿಯಿಂದ ಇವತ್ತು ಬಂದಿರತಕ್ಕಂಥದ್ದು ಒಂದೇ ಸರ್, ಈ ಭಾಗದ ಜನರ ನೀರಾವರಿಗಳಿಗಾಗಿ ನಾವು ಬೇರೆ ಬೇರೆ ಊರುಗಳಿಗೆ ದುಡಿಯಕ್ಕೆ ಹೋಗ್ತಕ್ಕಂಥ ಸಂದರ್ಭನ ನೀವು ತಪ್ಪಿಸಿರಿ. ನಾವು ಒಂದನ್ನ ಹೇಳ್ಬೇಕು. ಯಾಕಂತಂದ್ರೆ ನೀವು ಹೇಳಿದ್ರೆ ಮಾತ್ರ ಈ ಕೇಂದ್ರ ಸರ್ಕಾರದಾಗ ನರೇಂದ್ರ ಮೋದಿ ಅವರು ತಮ್ಮ ಮಾತು ಕೇಳ್ತಾರೆ. ಮೊನ್ನೆ ಕುಮಾರಣ್ಣವ್ರು ಏನಪ್ಪ ಕೈಗಾರಿಕಾ ಸಚಿವರಿದ್ದಾರೆ ಕೇಂದ್ರದಲ್ಲಿ. ನಮ್ಮ ಭಾಗದ ಜನ, ಬಹುತೇಕ ಜನ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕದವರು ನಾವು ಬೇರೆ ಬೇರೆ ಊರಿಗೆ ದುಡಿಯಕ್ಕೆ ಹೋಗ್ತೀವಿ. ಅದನ್ನು ಒಂದು ತಮ್ಮ ಒಂದು ಆದೇಶದ ಮೇಲೆ ಏನಾದರೂ ಆದರೆ ಮುಂದಿನ ಪೀಳಿಗೆಗೆ, ಇನ್ನೂ 4-5 ಪೀಳಿಗೆನೂ ದೇವೇಗೌಡರನ್ನ ಶಾಶ್ವತವಾಗಿ ನಾವು ನೆನ್ಪಿಡ್ತೀವಿ ಅಂತ ತಿಳ್ಕೊಂಡೆ ಹೇಳ ಬಯಸ್ಬೇಕಾಗ್ತದೆ. ಯಾಕಂದ್ರೆ ಈ ಭಾಗದಾಗ ಸ್ವಲ್ಪ ನಮ್ಮ ಯುವಕರಿಗೆ ಕೈಗಳಿಗೆ ಕೆಲಸ ಅದು ತಮ್ಮಿಂದ ಮಾತ್ರ ಸಾಧ್ಯ ಅಂತ ತಿಳ್ಕೊಂಡು ಹೇಳ್ತಾ, ಇವತ್ತು ಪಕ್ಷ ಸಂಘಟನೆ ಜನರೊಂದಿಗೆ ಜನತಾದಳ ಅಂತ ತಿಳ್ಕೊಂಡು ಯುವ ನಾಯಕರು ಇವತ್ತು ಬಹಳ ಉರುಪಿನಿಂದ ಎಲ್ಲ ಕ್ಷೇತ್ರದಲ್ಲಿ ಹೋಗ್ತಾ ಇದ್ದಾರೆ. ತಮ್ಮ ಒಂದು ಸ್ಪಂದನೆ, ತಮ್ಮ ಒಂದು ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಸದಾ ನಮ್ಮ ಪಕ್ಷದ ಮೇಲೆ ಇರಲಿ ಅಂತ ತಿಳ್ಕೊಂಡು ಹೇಳಿ ಮಾನ್ಯ ಸಹೋದರಿ ಜಿ ಕರಿಯಮ್ಮ ನಾಯಕ್ ಅವರು ಬಹಳ ಅದ್ಭುತವಾಗಿ ಕಾರ್ಯಕ್ರಮನ ಆಯೋಜನೆ ಮಾಡಿದರು. ಮತ್ತು ಯಾವಾಗಲೂ ಅವರು ಶಾಸಕರಾಗೋದಕ್ಕಿಂತ ಮುಂಚೆ ಇರ್ಬೋದು, ಇವಾಗಿರ್ಬೋದು, ಯಾವತ್ತೂ ಯಾವುದೇ ಕಾರ್ಯಕ್ರಮಗಳಾದರೆ ಸಹೋದರ ನೀವು ಬರಬೇಕು ಅಂತ ತಿಳ್ಕೊಂಡು ಅವರ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾವು ಯಾವತ್ತೂ ಚಿರಋಣಿ ಆಗಿರ್ತೀವಿ. ಅದೇ ರೀತಿ ಅವ್ರ ಮೇಲೆ, ಪಕ್ಷದ ಮೇಲೆ ಮತ್ತು ಕರಿಯಮ್ಮವ್ರ ಮೇಲೆ ಸದಾ ನಿಮ್ಮ ಆಶೀರ್ವಾದ ಯಾವತ್ತೂ ಇರಲಿ ಅಂತ ತಿಳ್ಕೊಂಡು ಹೇಳಿ ಈ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಿ ಯಶಸ್ವಿಗೊಳಿಸಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೂ, ನಮಗೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೇಳಿ ನನ್ನ 2 ಮಾತಿಗೆ ವಿರಾಮಿಸ್ತೀನಿ. ಜೈ JDS. ಮತ್ತು ಮಾಜಿ ಪ್ರಧಾನಿಗಳು, ಲಾಸ್ಟಿಗೆ ಹೇಳ್ತೀನಿ, ಮಾಜಿ ಪ್ರಧಾನಿಗಳು ದೇವೇಗೌಡರ ಕೊಡುಗೆನ ಆಲ್ಕೊಡೋ ಹನುಮಂತಪ್ಪ ಸರ್ ಈ ಕ್ಷೇತ್ರದ ಹಿಂದೆ ಶಾಸಕರಾಗಿ, ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಇಲ್ಲಿ ಅವ್ರು ಮಾಡಿರ್ತಕ್ಕಂಥ ಕೊಡುಗೆಗಳನ್ನು ಅವರು ಹೇಳಿದರು. ಅವರು ಏನಾದರೂ ನಾವು ಯೋಚನೆ ಮಾಡ್ತೀವಿ, JDS ಪಕ್ಷದಲ್ಲಿ ಭಾಳ ಕಡಿಮೆ ಸಮಯದಲ್ಲಿ ನಮಗೆ ಅಧಿಕಾರ ಸಿಕ್ತು. ಕುಮಾರಣ್ಣರಿಗಿರ್ಬೋದು, ನಮ್ಮ ಮಾಜಿ ಪ್ರಧಾನಿಗಳ ದೇವೇಗೌಡ ಸರ್ ಅವ್ರಿಗಿರ್ಬೋದು. 10-11 ತಿಂಗಳಲ್ಲಿ ಸೆಂಟ್ರಲಲ್ಲಿ ಅವರು ಪ್ರಧಾನಿಗಳಾದಾಗ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು, ಸಬ್ಸಿಡಿಗಳು ಅನ್ನೋದೇ ಇರಲಿಲ್ಲ. ನಿಜಕ್ಕೂ ನಾಡಗೌಡ ಸರ್ ಹೇಳಿದಾಗ ಹಾಗೆ ಅದನ್ನೆಲ್ಲ 11 ತಿಂಗಳಲ್ಲಿ ಅವ್ರಿಗೆ ಕೊಡೋಕ್ಕೆ ಸಾಧ್ಯ ಆಯಿತು. ಯಾವತ್ತಾದರೂ ರೈತರ ಬಗ್ಗೆ ಯೋಚನೆ ಮಾಡುತ್ತಾರೆ, ಚಿಂತನೆ ಮಾಡ್ತಾರೆ ಅಂತ ಹೇಳಿದರೆ ಅದು ಸನ್ಮಾನ್ಯ ದೇವೇಗೌಡರು. ಅವ್ರ ಜೊತೆಗೆ ಬೆಳೆದಿರ್ತಕ್ಕಂಥ ಪ್ರತಿಯೊಬ್ಬರು ಆ ನೇಚರ್ನಲ್ಲಿ ಬೆಳ್ಕೊಂಡು ಬರ್ತಾರೆ. ಆ ರೀತಿಯ ಒಂದು ಕೊಡುಗೆ, ಅದ್ಭುತವಾದ ಒಂದು ಕೊಡುಗೆ, ನೀರಾವರಿಗೆ ಎಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ. ಆ ಮಹತ್ವದ ಒಂದು ನೆನಪಿನಾರ್ಥ ತಾವೆಲ್ಲ ಇವತ್ತು JDS ಪಕ್ಷಕ್ಕೆ ಇಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಅಧಿಕಾರವನ್ನು ಕೊಟ್ಕೊಂಡು ಬಂದಿದ್ದೀರಿ. ಅದಕ್ಕೆ ಕಾರಣಕರ್ತರು ಇವತ್ತು ನಿಮ್ಮೆಲ್ಲರ ಜೊತೆಗೆ ಪ್ರೀತಿ ವಿಶ್ವಾಸದಿಂದ ಇದ್ದು ನಿಮ್ಮನ್ನು ಗೆದ್ದು ಇವತ್ತು JDS ಪಕ್ಷದ
ನಾಯಕರಾಗಿ ಇಲ್ಲಿ ನಮ್ಮ ಕರಿಯಮ್ಮನವರು ಇವತ್ತು ತಾವು ಆಯ್ಕೆ ಮಾಡಿ ಕೊಟ್ಟಿದ್ದೀರಾ ಈ ಕ್ಷೇತ್ರಕ್ಕೆ. ಹೌದು, ನಮಗೆ ಆಡಳಿತ ಪಕ್ಷ ಇಲ್ಲ, ಭಾಳಷ್ಟು ಕಷ್ಟ ಅನಿಸ್ತಾ ಇರ್ಬೋದು ಕೆಲವೊಂದು ವಿಚಾರಗಳಲ್ಲಿ. ಆದರೂ ಪಕ್ಷದ ಜನರ ಜೊತೆಗೆ ಜನರ ಕಷ್ಟ ಸುಖದಲ್ಲಿ ಭಾಗಿಯಾಗಿ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಆತ್ಮಸ್ಥೈರ್ಯವನ್ನು ತುಂಬತಕ್ಕಂಥ ಕೆಲಸ ಪ್ರತಿಯೊಬ್ಬ ಶಾಸಕರು ಅವರವ್ರ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ಈ ನಿಟ್ಟಿನಲ್ಲಿ ನಮ್ಮ ಪಕ್ಷ ಕೊಟ್ಟಿರ್ತಕ್ಕಂಥ ಕೊಡುಗೆ ಕರ್ನಾಟಕಕ್ಕೆ ಅದೇ ನಮಗೆಲ್ರಿಗೂ ಶ್ರೀರಕ್ಷೆ. ಅದನ್ನು ಹೇಳ್ಕೊಂಡು ನಾವು ಜನಗಳ ಹತ್ರ ಹೋಗಿ ನಾವು ಜನಗಳ ಮಧ್ಯೆ ಇದ್ದು ನಮ್ಮ ಪಕ್ಷದ ಕೊಡುಗೆನ ನೆನಪು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇವತ್ತು ನನಗೆ ಕರಿಯಮ್ಮರ್ಗೆ ಹೇಳಿದೆ, ಇಲ್ಲ ನಂಗೆ ಬರೋಕ್ಕಾಗೋದಿಲ್ಲ, ತಪ್ಪು ತಿಳ್ಕೊಬೇಡ್ರಿ, ಇನ್ನೇನು ನೆಕ್ಸ್ಟ್ ಬರ್ತೀನಿ ಅಂಥೇಳಿ. ಇಲ್ಲ ನೀವು ಬರಲೇಬೇಕು, ನಿಮ್ಮ ಸಮಾಜದ ಜನ ನನ್ನ ಕ್ಷೇತ್ರದಲ್ಲಿದ್ದಾರೆ, ಅವರೆಲ್ಲ ನಿಮ್ಮನ್ನು ನಿರೀಕ್ಷೆಯಲ್ಲಿದ್ದಾರೆ, ಬರಬೇಕು, ನನಗೂ ಸಂತೋಷ ಆಗುತ್ತೆ ನೀವು ಬರೋದ್ರಿಂದ ಅಂಥೇಳಿ. ಆಯಿತು ಬರ್ತೀನಿ ಬಿಡಿ ಅಂಥೇಳಿ ಒಪ್ಕೊಂಡೆ. ಇವತ್ತು ನಾನು ನೋಡಿದೆ ನಮ್ಮ ಸಮಾಜದ ಜನ ತುಂಬ ಆತ್ಮೀಯತೆಯಿಂದ ಪ್ರೀತಿಯಿಂದ ವಿಶೇಷವಾಗಿ ನಮ್ಮ ಸಮಾಜದ ಉಡುಗೆ ತೊಡುಗೆಗಳನ್ನ ಹಾಕ್ಕೊಂಡು ಇವತ್ತು ಸೇರ್ಕೊಂಡಿದ್ದೀರಾ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖರಲ್ಲಿ ಕೇಳ್ಕೊಳ್ತೀನಿ, ಎರಡು ಮಾತು ನನ್ನ ಭಾಷೆಯಲ್ಲಿ ನನ್ನ ಸಮಾಜದ ಜೊತೆಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ, आज मारा घोर भाइयों बहनियों तुमसे जी तमारा वेशभूषण देखकर घण खुशी होगी. हमारे मलके में ऊसे जी अब शिवमोगा जिले में ಬಹುಶಃ घाण कम हम मले रो कतको तांडे में एक भी मले नहीं कहीं को आ तो आज तमारे से पेटिया कांचली घालेन तुमसे घाण प्रीति विश्वास थी करेमर जोतेगे आता नहीं हमने स्वागत करन अप्पाजी देवेगौड़ देखनो कि तने तुमसे आज भले सो आज काई ते नीरावरी वे मिली से तमार बेटबटाने कोल्ले एजुकेशन दरा रहे सो कतो उन काई ते तो आज माजी प्रधानी देवेगौड़ कसकोने खरदे रहे तमार कना भी जेडीएस पक्षर जोती तमार रेनो जेडीएस पक्षन तमार आशीर्वाद रेनो करियम्म तमार घरेर बेटी नहीं तम बेळसा मेले सो अजी आंग बेळसतक्कंत संपूर्ण अवकाश हमार गोर भाई अद कत्सो सेजी करंदो उन गट्टी आद एक आशीर्वाद करियम्मर जोते रेज के तानी केती जेडीएस जोते रेज तमार प्रीति कना बेकेन मन बला तानी ಈ ವೇದಿಕೆ ತಮ್ಮ ಜೊತೆ ಬಹಳನೇಕ ಅವಕಾಶ ಕರ್ತೀನಿ ಬಾಯಿ. ಇವತ್ತಿನ ಈ ಸಭೆಗೆ ನನ್ನನ್ನು ಕರೆದು ಈ ವೇದಿಕೆಯಲ್ಲಿ ಮಾತಾಡೋದಕ್ಕೆ ಅವಕಾಶ ಕಲ್ಪಿಸಿಕೊಡ್ತಕ್ಕಂತಹ ನಮ್ಮ JDS ಪಕ್ಷದ ಎಲ್ಲ ಜಿಲ್ಲೆಯ ಮತ್ತು ತಾಲೂಕಿನ ಪದಾಧಿಕಾರಿಗಳು, ತಾಲೂಕು ಅಧ್ಯಕ್ಷರು ಇರ್ಬೋದು, ಜಿಲ್ಲಾ ಅಧ್ಯಕ್ಷರು ಇರ್ಬೋದು, ಎಲ್ಲ ಪದಾಧಿಕಾರಿಗಳು, ಶಾಸಕರು, ಮಾಜಿ ಶಾಸಕರು ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಪರಮ ಪೂಜ್ಯ ದೇವೇಗೌಡರು ಸರ್ ಅವರಿಗೆ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.